ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರ್ ಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ನಾನು ವಾಚನ ಮಾಡ್ತಾ ಬಂದು ಈಗ ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿ ರೂಪದಲ್ಲಿ ಬಂದು ದೂತೆಯ ಪ್ರಶ್ನೆಗೆ ತಾನು ತಂದಂಥ ಒಂದು ಕೂಸ ಅದು ಹುಟ್ಟಿದಾಕ್ಷಣ ತಾಯಿ ಮೊಲೆ ಕೊಡೋದಿಲ್ಲ ಅಂತ ಹೇಳಿದಾಕ್ಷಣ ಅದು ಹೇಗೆ ಅಂತ ಹೇಳುವಾಗ ದಕ್ಷಬ್ರಹ್ಮನ ಯಾಗದ ಒಂದು ಕಥೆಯನ್ನು ಹೇಳ್ತಾ ಶಿವನ ಮಾತನ್ನು ಕೇಳಾಡಿದಂಥ ದಾಕ್ಷಾಯಿಣಿ ದಕ್ಷಬ್ರಹ್ಮನ ಯಜ್ಞಕ್ಕೆ ಬಂದಿದ್ದಾಳೆ. ಅಲ್ಲಿ ಯಾರೂ ಅವಳನ್ನು ಮನ್ನಿಸದ ಕಾರಣ ಶಿವನು ಮೊದಲೇ ಹೇಳಿದಂತೆ ದಾಕ್ಷಾಯಿಣಿಯನ್ನು ಅವಳ ತಂದೆ ದಕ್ಷಬ್ರಹ್ಮ ಆಗಲಿ ಮತ್ತು ಯಾರಾದರೂ ಅವಳನ್ನು ಸರಿಯಾಗಿ ಮಾತಾಡಿಸೋದಿಲ್ಲ. ಮುಂದೆ ಅವರು ತಮ್ಮ ಕಾರ್ಯಗಳೊಳಗನ ಮಗ್ನರಾಗಿದ್ದಾರೆ. ಇವಳೇ ಹೋಗಿ ಅವ್ರ ಮುಂದೆ ನಿಂತರೂ ಕೂಡ ಯಾರೂ ಮಾತಾಡಿಸ್ದಂದ್ರೆ ಆವಾಗ ಅವಮಾನ ಆಗಿ ಒಂಥರ ಸಿಟ್ಟು ಬಂದುಬಿಡ್ತದೆ ಅವಳಿಗೆ. ಸಹಜಿಕಲ್ಲವ, ಒಂದು ಕಡೆ ತವರು ಮನೆಯವರಿಂದ ಅಪಮಾನ ಇದ್ದತೆ, ತಿರಸ್ಕಾರದ ನೋಟ, ಇನ್ನೊಂದು ಕಡೆ ಗಂಡನ ಮಾತನ್ನು ಮೀರಿ ಬಂದು ಅವಮಾನಿತಳಾಗಿ ಮತ್ತು ಪುನಃ ಗಂಡನ ಮನೆಗೆ ಹೆಂಗೆ ಹೋಗೋದು, ಗಂಡಗೆ ಮುಖ ಹೆಂಗೆ ತೋರಿಸ್ಬೇಕು, ಹಿಂಗೆ ಒಂಥರ ಸಂದಿಗ್ಧತೆ ಸ್ಥಿತಿ ಬಂದುಬಿಟ್ಟು ನೋಡುವ ದಾಕ್ಷಾಯಿಣಿಗೆ. ಅವಾಗ ಏನು ಮಾಡಬೇಕು, ಏನೂ ಮಾಡೋಕೆ ಬರಲಿಲ್ಲ. ನೋಡು, ಒಂದು ಮಾತೈತಿ, ಮನುಷ್ಯಾಗ ಏನಾಗ್ತದೆ ಇಂಥ ಒಂದು ಸ್ಥಿತಿ ಬಂದಾಗ ಬುದ್ಧಿನೇ ಓಡಂಗಿಲ್ಲ. ಅದು ಹೆಂಗೆ ದೂತೆ ಭಗವದ್ಗೀತೆ ಒಳಗೆ ಒಂದು ಮಾತು ಬರ್ತದೆ. ಏನು ನಿನಗೆ ಮೇಲೆ ಮೊದಲು ಹೇಳ್ಕೊತ ಬಂದೇನಿ. ಧ್ಯಾಯತೋ ವಿಷಯಾನ ಪುರುಷ ಸಂಗಸ್ತೆ ಸುಪರ್ಯಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧೋದ್ಭವತಿ ಸಂವರ್ಣ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶಾತ್ ಪ್ರಣಶ್ಯತೆ ಅಂತೇಳಿ. ಹಿಂಗಂದ್ರೆ ಏನು ಕೊರಂಜಿ ಹಿಂದಕ್ಕೊಮ್ಮೆನೂ ಹೇಳ್ದಂಗೆ ಕೇಳಿತು, ಅದು ಏಕದಮ್ ತಿಳಿಲಿಲ್ಲ. ಏನಾಗ್ತದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ತನಗೆ ಒಳ್ಳೆಯದಾಗಲಿ ಅಂತೇಳಿ ಅಪೇಕ್ಷೆ ಮಾಡ್ತಿರ್ತಾರೆ. ಯಾರೂ ತಮಗೆ ಕೆಟ್ಟ ಆಗಲಿ ಅಂತೇಳಿ ಕನಸಿನೊಳಗೆ ಸಹಿತ ವಿಚಾರ ಮಾಡೋದಿಲ್ಲ. ಅದು ಏನಾಗ್ತದಂದ್ರೆ ಏನಾದರೂ ಒಂದು ಮಾಡಬೇಕು ಅಂದಾಗ ಮನುಷ್ಯನೊಳಗೆ ಒಂದು ಆಕಾರ ಆಗ್ತೈತಿ. ಆಕಾರ ಆಗಿ ಏನಿರ್ತದೆ, ನಮ್ಮ ಮನಸ್ಸು ಮಾಡಿ ಮಾಡಬೇಕಂತ ಪ್ರಯತ್ನ ಮಾಡೋಕ್ಕತ್ತೈತಿ. ಪ್ರಯತ್ನ ಮಾಡಿ ಅಕಸ್ಮಾತ್ ಅದು ಫಲ ಆಗಲಿಲ್ಲ ಅಂದರೆ ಏನಾಕೈತೆ ಅಂದರೆ ಮನುಷ್ಯನೊಳಗೆ ಒಂಥರ ಇರುಸು ಆಗ್ತೈತಿ. ಅಂದರೆ ಇದು ಒಂಥರ ಸಮೂಹಣ ಆಗ್ತದೆ. ಸಮೂಹಣ ಆತಂದ್ರೆ ಸ್ಮೃತಿ ಭ್ರಮ ಆಗ್ತೈತಿ. ಸ್ಮೃತಿ ಭ್ರಮ ಆತಂದ್ರೆ ಬುದ್ಧಿನಾಶ ಆಕೈತಿ. ಯಾವಾಗ ಬುದ್ಧಿನಾಶ ಆಕತಿ, ಬುದ್ಧಿ ಓಡಂಗಿಲ್ಲ, ಆವಾಗ ನಾ ಏನು ಮಾಡ್ತೀನಿ ಅನ್ನುವಂಥ ಖಬರ ಮನುಷ್ಯಾಗ ಉಳಿಯೋದಿಲ್ಲ. ಆವಾಗ ಆಗಬಾರ್ದು ಅನಾಹುತಗಳು ಸಂಭವಿಸ್ತವು. ಹಂಗೆ ಏನಾಗ್ತದೆ, ದಾಕ್ಷಾಯಿಣಿ ದಕ್ಷಬ್ರಹ್ಮಣ ಯಜ್ಞಕ್ಕೆ ಬಂದು ಅಲ್ಲಿ ಯಜ್ಞದೊಳಗೆ ಎಲ್ಲರೂ ತಮ್ಮ ಕೆಲಸದೊಳಗಿದ್ದು ಯಾರೂ ಈಕಿನ ಮೂಸಲಿಲ್ಲ. ಇದೊಂದು ಕಡೆ ತನ್ನ ಗಂಡ ಹೋಗಬೇಡ ಅಂತ ಹೇಳಿದ್ದ, ಆದರೂ ಬಂದಾಳು. ಇದು ಇನ್ನೊಂದು ಕಡೆ. ಹೀಗಾಗಿ ಏನು ಮಾಡಬೇಕು ಅಂತ ತೋಚಲಾರದೆ ದಾಕ್ಷಾಯಿಣಿ ಏನು ಮಾಡಿಲ್ಲ ಅಂದ್ರೆ ದಕ್ಷಬ್ರಹ್ಮಣ ಯಜ್ಞ ಕೊಂಡೊಳಗೆ ಅಗ್ನಿ ದಗ ಉರಿತಾ ಇತ್ತು. ಮತ್ತು ಅಗ್ನಿ ಅನುಕೂಲ ಮತ್ತು ದೊಗದಾಗ ಉರಿದನವ ಎಲ್ಲ ತುಪ್ಪ ಅದು ಇದು ಸುರಿದಿರ್ತಾರೆ. ದಾಕ್ಷಾಯಿಣಿ ಆಯಿತು ಹಿಂಗೆ ಮನುಷ್ಯನಾಗಿ ರೋಷದಿಂದ ಕುದಿತ ಎಲ್ಲರೂ ನೋಡ್ತಾ ಇದ್ದಂಗೆ ಅಗ್ನಿ ಕೊಂಡದಾಗ ಜಿಗಿದು ಬಿಟ್ಟು ನೋಡ್ತೀವಿ. ಅಯ್ಯೋ ಕರವಂಜಿ, ಮುಂದೆ ಹೆಂಗೆ ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತು. ಎಲ್ಲರ ಚಿತ್ತ ಕಡೆ ಗಮನ ಬಂತು. ಸ್ಮಶಾನ ಮೌನ ಆವರಿಸಿತು. ಇದೆಲ್ಲ ಸುದ್ದಿ ಕೈಲಾಸೊಳಗೆ ಧ್ಯಾನಾಸಕ್ತರ ಅಂತ ಶಿವನಿಗೆ ಗೊತ್ತಾಯ್ತು. ಮತ್ತು ಆಗೋದು ಬಿಡುವ, ಶಿವ ಅಂದರೆ ಎಲ್ಲ ಬಲ್ಲವ. ಮತ್ತು ಅವ್ರಿಗೆ ಗೊತ್ತಾಗದಂಗೆ ಮತ್ತೆ ಮುಂದೆ ಏನಾಯಿತು, ದಾಕ್ಷಾಯಿಣಿ ಅಗ್ನಿಕುಂಡದೊಳಗೆ ಹಾರಿದಂತೆ ಪ್ರಾಣಾರ್ಪಣೆ ಮಾಡಿಬಿಟ್ಟಂತೆ ಸುದ್ದಿ ಲೋಕದಲ್ಲಿ ಎಲ್ಲರಿಗೂ ಗೊತ್ತಾಗಿದ್ದ. ಶಂಕರಿಗೆ ಗೊತ್ತಾಗಿ ಉಗ್ರ ತಾಂಡವ ನೃತ್ಯ ಮಾಡಾಕತ್ತ. ಮುಂದೆ ಆತೇನು ತಾಂಡವ ನೃತ್ಯ ಮಾಡಾಕತ್ತ, ಅವನ ಬೆವರಿನಿಂದ ಉದುರಿದಂಥ ಬೆವರಿನ ಹಣೆಗಳು ಉದುರಿ ಅದರೊಳಗೆ ಒಂದು ಕೂಸು ತಯಾರಾಗಿಬಿಡ್ತು ನೋಡುವ. ಅದು ಏನು ಉದುರಿದ ಹಣೆಗಳಿಗೆ ಹುಟ್ಟಿವಂಥ ಕೂಸ ಉಗ್ರವತಾರ ತಯಾರಿಬಿಡ್ತು. ಅವನ ಹೆಸರು ವೀರಭದ್ರ ಅಂತೇಳಿ. ಆ ವೀರಭದ್ರ ಏನು ಹೇಳ್ತಾನೆ, ಏನಪ್ಪನೇ ಆಜ್ಞೆ ಮಾಡು ತಂದೆ ಅಂತೇಳಿ ಶಿವನ ಮುಂದೆ ನಿಂತಾಗ, ಏನಿಲ್ಲ, ದಕ್ಷಬ್ರಹ್ಮ ಯಜ್ಞಕೊಂಡದಲ್ಲಿ ನಿನ್ನ ತಾಯಿ ಧುಮುಕಿ ಬಿಟ್ಟಾಳ, ಹತ್ಯೆ ಆಗಿದೆ ಅವಳದು, ಅದಕ್ಕೆ ಸೇಡು ತೀರಿಸಬೇಕು ವೀರಭದ್ರ, ದಕ್ಷಬ್ರಹ್ಮನ ಶಿರಚ್ಛೇದನ ಮಾಡಿ ಬಾ ಅಂತೇಳಿ ಆಜ್ಞೆ ಮಾಡಿಬಿಟ್ಟ. ಆಗ ವೀರಭದ್ರ ದೇವರು ದಕ್ಷಬ್ರಹ್ಮನ ಯಜ್ಞಶಾಲೆಗೆ ಹೋಗಿ ಮೊದಲು ಆತನಿಗೆ ತಿಳಿ ಹೇಳಿದರೂ ಕೂಡ
ಕೊನೆಗೆ ಒಪ್ಪಲಾರ್ದಕ್ಕಾಗಿ ಆತನ ರುಂಡವನ್ನೇ ಚೆಂಡಾಡಿ ಶಿವನ ಮುಂದೆ ಬಂದು ನಿಂತು ಬಿಡ್ತಾನೆ. ಆವಾಗ ವೀರಭದ್ರ ದೇವರ ಅವತಾರ ಉಗ್ರ ಅವತಾರ ಆಗಿಬಿಡ್ತದೆ ತುತಿ. ಉಗ್ರ ಅವತಾರದೊಳಗೆ ನಾವು ಶಾಂತ ಮಾಡಬೇಕು ಅಂತೇಳಿ ಮತ್ತು ಮಗನನ್ನು ತಂದೆ ಶಾಂತ ಮಾಡಬೇಕಂತ ತಿಳ್ಕೊಂಡ್ರೆ ಪರಶಿವ ಕಾಡಸಿದ್ದೇಶ್ವರ ರೂಪದಿಂದ ಬಂದು ವೀರಭದ್ರನಿಗೆ ಶಾಂತನಾಗು ಅಂತೇಳಿ ಬೋಧ ಮಾಡ್ತಾನೆ. ಆವಾಗ ದಾಕ್ಷಾಣಿಯನ್ನು ಕಳೆದುಕೊಂಡಂಥ ಶೋಕದಲ್ಲಿ ಸಮಾಧಿಸ್ಥಿತನಾಗಿ ಶಿವ ಕುಂತು ಬಿಡ್ತಾನೆ. ಮುಂದೇನು ಮತ ಕೊರಂದಿ ಮತ್ತೆ ನೋಡು, ಷಷ್ಠಿ ಸ್ಥಿತಿ ಲಯ ಕಾರ್ಯ ಮಾಡುವವರು ತ್ರಿಮೂರ್ತಿಗಳು. ಅದರೊಳಗನ ಷಷ್ಠಿ ಕಾರ್ಯ ಮಾಡವ ಬ್ರಹ್ಮ, ಪಾಲನ ಕಾರ್ಯ ಮಾಡವ ವಿಷ್ಣು, ಮತ್ತು ಅದರ ಲಯ ಕಾರ್ಯ ಮಾಡವ ಶಿವನನ್ನು ಕುಂತು ಕೂಡಲೇ ಲೋಕದೇವರೆಲ್ಲ ಕುಂಠಿತವಾಗಿಬಿಟ್ಟು ಮುಂದೆ ಏನಾಯ್ತು ಕೊರಂಜಿ, ಮತ್ತು ಎಲ್ಲ ದೇವತೆಗಳು ಹೋಗಿ ಕಾಮದೇವನನ್ನು ಬೇಡಿಕೊಂಡಾರ. ಕಾಮದೇವನನ್ನು ಯಾಕೆ ಬೇಡಿಕೊಂಡ್ರು ನೋಡು, ಕಾಮದೇವನಲ್ಲಿ ಅಂಥ ಒಂದು ಶಕ್ತಿ ಅದ. ಯಾಕೆ ಈ ಕಾಮಬಾಣಗಳ ಒಂದು ಪ್ರಯೋಗ ಆದ ಕೂಡಲೇ ಎಂಥ ಮನುಷ್ಯ ಆದರೂ ಕೂಡ ಆ ಒಂದು ಸ್ಥಿತಿಯನ್ನು ಬಿಟ್ಟು ಎದ್ದು ಬಿಡ್ತಾನೆ. ಹಂಗೆ ಕಾಮದೇವನು ಕೇಳಿದ ಕೂಡಲೇ ಅಂತಾರೆ, ಕಾಮದೇವ ಶಿವ ಸಮಾಧಿಸ್ಥನಾಗಿ ಕುಂತು ಬಿಟ್ಟಾನೆ. ಹೀಗಾಗಿ ಲೋಕದ ಕಾರ್ಯಗಳೆಲ್ಲ ಬಂದಾಗಿಬಿಟ್ಟದವು. ನೀನು ಶಿವನ ಮೇಲೆ ಕಾಮಬಾಣಗಳನ್ನು ಪ್ರಯೋಗ ಮಾಡಿ ಅವನನ್ನು ಸಮಾಧಿಸ್ಥಿತಿಯಿಂದ ಎಚ್ಚರ ಮಾಡಬೇಕು ಅಂದಾಕ್ಷಣ ಆಗಲಿ ಅಂತೇಳಿ ದೇವತೆಗಳಿಗೆ ಅಭಯ ಕೊಟ್ಟು ಪರೋಪಕಾರಕ ಎಲ್ಲ ಶರೀರ ಮೀಸಲಿರಬೇಕಂತ ತಿಳ್ಕೊಂಡು ಕಾಮದೇವಿ ಏನು ಬಿಡ್ತಾನೆ, ಶಿವನ ಮೇಲೆ ಕಾಮಬಾಣಗಳನ್ನು ಪ್ರಯೋಗ ಮಾಡಿಬಿಡ್ತಾನೆ. ಆವಾಗ ಸಮಾಧಿಸ್ಥಿತಿಯಿಂದ ಶಿವನನ್ನು ಎಬ್ಬಿಸಬೇಕಂದವ್ರು ಎಲ್ಲ ಶಿವ ಯಜ್ಞಮ್ಮ ಕಣ್ಣು ತೆಗೆಬಿಡ್ತಾನೆ. ಎದುರಿಗೆ ಕಾಮದೇವ ನಿಂತಿರ್ತಾನೆ. ಪರೋಪಕಾರಾರ್ಥಂ ಇದಂ ಶರೀರಂತೆ ಶ್ರುತಿಸಾರವ ಕಾಮದೇವ ಆಗಲಂತೆ ಶಿವನ ಮೇಲೆ ಕಾಮಬಾಣಗಳನ್ನು ಪ್ರಯೋಗ ಮಾಡಿ ಶಿವನ ಸಮಾಧಿಯಿಂದ ಎದ್ದು ಕೂಡಲೇ ತ್ರಿನೇತ್ರ ತೆಗೆದುಬಿಡ್ತಾನೆ. ಎದುರಿಗೆ ನಿಂತಂಥ ಕಾಮದೇವನನ್ನು ನೇತ್ರದಷ್ಟಿಗೆ ಬಲಿಯಾಗಿ ಕಾಮದೇವನನ್ನು ಸುಟ್ಟು ಬೂದಿ ಮಾಡಿಬಿಡ್ತಾನು. ನೋಡು ಪರವಂಜಿ, ಏನಾರ ಮಾಡೋಕ್ಕೆ ಹೋಗಿ ಏನೇನಾಗಿಬಿಡ್ತಲ್ಲ. ಹಾಂ ಹಿಂಗಾಯಿತು. ಅದಕ್ಕೇನು ಪ್ರತಿ ವರ್ಷ ಏನು ಮಾಡ್ತಾರೆ ನೋಡ್ತಿ, ಏನು ಮಾಡ್ತಾರೆ, ಹೋಳಿ ಹುಣ್ಣಿಮೆ ಅಂತ ಮಾಡ್ತಾರೆ, ಕಾಮನ್ನು ಸುಡ್ತಾರೆ, ಗೊತ್ತೈತಿಲ್ಲೋ. ಹೌದು ಬೇಡವ, ನಮ್ಮ ಊರಾಗ ಕುಳ್ಳ ಕಟ್ಟಿಗೆ ಅದು ಇದು ಒಟ್ಟು ಮಂದಿ ಕಟ್ಟಿಗೆ ತಂದು ತೊಡಗು ಮಾಡಿ ತಂದು ಬೆಂಕಿ ಹಚ್ಚಿಬಿಡ್ತಾರೆ. ಹಾಂ ನೋಡುತ್ತೆ, ಅದು ಸಾಂಕೇತಿಕವಾಗಿ ಬಂದಿರುವಂಥ ಸಂಪ್ರದಾಯದ ಹಬ್ಬ ಅದು ಹೋಳಿ ಹುಣ್ಣಿಮೆ ಅಂತಾರೆ. ಒಂದು ಅರ್ಥದಲ್ಲಿ ಅದು ನಿಜವಾದರೂ, ಇನ್ನೊಂದು ಅರ್ಥದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳದಾವಲ್ಲ, ಕಾಮಾದಿ ಹರಿಸಡ್ವರ್ಗಳನ್ನು ಸುಡಬೇಕಂತೇಳಿ ಅದು ಜ್ಞಾನಾಗ್ನಿಂದ ಸುಟ್ಟಾಗ ಸ್ವರೂಪದ ಅರಿವು ಆಕತಿ. ಅದು ಕಲ್ಲಿನ ಇರ್ತಲ್ಲ ಕಟ್ಟಿಗೆ ಕುಳ ತಂದ ಸುಡುವುದು ಅದು ಸಾಂಕೇತಿಕವಾಗಿದ್ರೆ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಸುಡಬೇಕು ಅಂಥೇಳಿ ಅದರ್ಥ ಮೂಲವ ಅಂತ ಅರ್ಥ. ಆತು ಬಿಡುವ ಕೊರಂಜಿ. ಮುಂದೆ ಆತು ಕಾಮದೇವ ಸುಟ್ಟು ಬೂದಿಯಾದ ಸುದ್ದಿ ಆತನ ಪತ್ನಿ ಅಂತ ರತಿದೇವಿ ಗುರುತಾಗಿ ಅವಳು ಅತಗೋತ ಬಂದ ಶಿವನಲ್ಲಿ ಭಾಳ ಭಕ್ತಿಯಿಂದ ಬೇಡ್ಕೋತಾಳೆ. ಏನಂತ, ನನ್ನ ಗಂಡನ ಹೆಂಗಿದ್ದಂಗೆ ಮಾಡ್ಕೊಳ್ಕೊಬೇಕಂತೇಳಿ. ಇಲ್ಲ, ನೆನೆದವರ ಮನದಲ್ಲಿ ಕಾಮ ಪ್ರಕಟನ ಆಗ್ತಾನೋ ಅಂತೇಳಿ ಶಿವ ಹೇಳಿದರು. ಹಂಗೆ ನನಗೆ ಬೇಕಾಗಿಲ್ಲ, ಶಿವನೇ ನನ್ನ ಗಂಡ ಮೊದಲು ಹೆಂಗಿದ್ದಲ್ಲ ಹಂಗನ ಶರೀರನಾಗಿಸಿರಬೇಕು. ನಿನ್ನ ಹತ್ರ ನೀಡಿದಂಥ ಸುಟ್ಟು ಬೂದಿಯಾಗಿದ್ದಾನು, ಇನ್ನೇನು ಮಾಡೋಕ್ಕೆ ಬರೋದಿಲ್ಲ ಅಂತಂದ್ರು ನನಗೆ ನನ್ನ ಗಂಡನ ಬಿಟ್ಟು ಇರೋಕೆ ಆಗೋದಿಲ್ಲ. ಅದಕ್ಕೆ ನನಗೆ ಏನಾದರೂ ಮಾಡಿ ನನ್ನ ಗಂಡನನ್ನು ನೀನು ತಿರುಗಿ ಕೊಡಬೇಕು ಅಂತ ಕೈ ಮುಗಿದು ಬೇಡ್ಕೋತಾಳೆ. ಬೇಡ್ಕೋತಾಳೆ ರತಿದೇವಿ. ಆಮೇಲೆ ಆ ಶಿವನೇನಂದ, ಶಿವನೇ ನೆನೆದವರ ಮನದಲ್ಲಿ ಕಾಮ ಪ್ರಕಟ ಆಗಿತ್ತಂತ ಹೇಳಿದ್ರು ಕೂಡ ಅದು ಬೇಕಾಗಿಲ್ಲ ಅಂದಾಗ ರತಿದೇವಿ ನೀನೇನು ಚಿಂತೆ ಮಾಡಬೇಡ. ಮುಂದೆ ರುಕ್ಮಿಣೀ ದೇವಿಯ ಉದರದಲ್ಲಿ ನಿನ್ನ ಗಂಡ ಮನ್ಮಥ ಕಾಮದೇವ ಆತನು ಪ್ರದ್ಯುಮ್ನಾಗಿ ಹುಡ್ತಾನೆ. ಅಂದರೆ ಪ್ರದ್ಯುಮ್ನ ಹಿಂದಿನ ಅವತಾರ ಕಾಮದೇವ. ಆಗ ಅವನಿಂದ ಏನಾಗ್ತದೆ ಅಂದರೆ ಪ್ರದ್ಯುಮ್ನಿಂದ ಸುಮುಖಾಸುರ ದೈತ್ಯನ ವಧ ಆಗಬೇಕಾಗ್ಯದ. ಅಂದರೆ ಸಣ್ಣಾಗಿರ್ತಾನೆ. ಅದಕ್ಕೆ ಕಾಮದೇವ ಪ್ರದ್ಯುಮ್ನಾಗಿ ಹುಟ್ಟಿರೋಕೆ ಏನು ಕಾರಣ ಅಂತಂದಿದೆ, ಖರೆಯದ ಪ್ರದ್ಯುಮ್ನಿಂದ ಶಂಬರಸ ಸುಮ್ನಾಕುರ ಶಂಬರಾಸುರ ಅಂತ ಹೇಳ್ತಾರೆ, ಶಮನಾಸುರ ಅಂತಾರೆ. ನಮಗೆ ಅಂಥ ದೈತ್ಯನ ಸಂಹಾರ ಆಗಬೇಕಾಗೈತಿ. ಆ ದೈತ್ಯಂತ ವೃತ್ತಾಂತ ಏನು ಹಾಕೋರಂಜಿ ಅಂದ್ರೆ ಇವಾಗ ತಂದೆ ತಾಯಿ ಅಣ್ಣ ತಮ್ಮಂದು ಯಾರೇ ಇದ್ರೇನ ನೋಡುತ್ತೆ. ಶಂಬರಾಸುರ
ಶಮನಾಸುರ ಅನ್ನುವಂಥ ದೈತ್ಯನ ತಂದೆ ಯಾರಂದ್ರೆ ಕಶ್ಯಪ, ತಾಯಿ ಧನುವತಿ. ಇವರಿಗೆ ಶಂಬರಾಸುರ ಮೊದಲು ಮಾಡಿಕೊಂಡು ಅತಿದೃಷ್ಟ, ವೃಷ, ಪರ್ವ, ಸರ್ಭ, ವಿಪ್ರಜಿತಿ ಹಿಂಗೆ 119 ಮಂದಿ ದಾನವರ ಮಕ್ಕಳು ಹುಟ್ಟಿದ್ರು. ಅವರು ಎಲ್ಲ ದಾನವರೇನು ಇವ? ಹೌದು, ಇವರೆಲ್ಲ ಲೋಕಕಂಟಕರಾಗಿದ್ದರು. ಪಾಪದ ಪ್ರಭಾವ ಅವರಲ್ಲಿ ಹಿರೇಣ ಅಂತ ಈ ಶಂಬರಾಸುರ ಅಂಥೇಳಿ ಏನು ದೈತ್ಯದಲ್ಲ ಇವ್ಗೆ ಶಮನಾಸುರ ಅಂತಾರೆ. ಈ ದೈತ್ಯನ ವಧ ಈ ಕೂಸಿನಿಂದ ಆಗಬೇಕಾಗಿತ್ತು. ಅಂದರೆ ಪ್ರದ್ಯುಮ್ನಿಂದ ಶಮನಾಸುರ ದೈತ್ಯನ ವಧ ಆಗಬೇಕಾಗಿತ್ತು. ಹೌದು, ಇಷ್ಟೆಲ್ಲ ದೈತ್ಯ ಗೊತ್ತಿರಲಿಲ್ಲ. ನೋಡು, ಗೊತ್ತಿರದೆ ನಮ್ಮ ಮೊದಲೇ ದೈತ್ಯರವರು ಏನಾಗ್ತದಂತ ಅವ್ರಿಗೆ ಗೊತ್ತಿರ್ತದೆ. ಅಂಥದ್ದು ಶಮನಾಸುರ ದೈತ್ಯಗೆ ಗೊತ್ತಾಗಿ ರುಕ್ಮಿಣಿಯ ಉದರದೊಳಗೆ ಪ್ರದ್ಯುಮ್ನ ಹುಟ್ಟಿದಾಣ ಅಂತ ತಿಳ್ಕೊಂಡು ಆತ ಆ ಕೂಸನ್ನು ಮಾಯಾರೂಪದಿಂದ ತಗೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾರವಾಗ ಕೂಸು ಆಮೇಲೆ ಜಾರಿ ಬಿತ್ತು ನೋಡು. ಎಲ್ಲಿ? ಸಮುದ್ರದೊಳಗೆ. ಅಲ್ಲಲ್ಲ, ಹಿಂಗಾತು ಕೊರವಂಜಿ. ಇನ್ನೇನು ಕೂಸು ಸಮುದ್ರದೊಳಗೆ ಬಿದ್ದು ಸತ್ತು ಹೋಗ್ತತಿ ಅಂತ ತಿಳಿದು ದೈತ್ಯ ಸುಮ್ಮ ಹೋಗಿಬಿಟ್ಟವ. ಆದರೆ ರುಕ್ಮಿಣಿ ಉದರದಲ್ಲಿ ನೆನೆಸಂತ ಈ ಪ್ರದ್ಯುಮ್ನ ಅಂದ್ರೆ ಕಾಮದೇವ ಅವಾಗ ಬರೀ 13 ದಿವಸ ಆಗಿತ್ತು. ಆತನಿಂದ ತನಗೆ ಮರಣ ಆಕತಿ ಅಂತೇಳಿ ದೇವಾಣಿಯೂ ಆಗಿತ್ತು. ಶಂಭಕಾಸುರ ಕೇಳಿಕೊಂಡಿದ್ದ. ಅದಕ್ಕೆ ಲವಣ ಸಮುದ್ರದೊಳಗೆ ಕೂಸು ಬಿದ್ದು ಹೋಯಿತು ಅಂತೇಳಿ ನಿಶ್ಚಿತ ಆಗಿಬಿಟ್ಟವ. ಆವಾಗ ಮುಂದೇನಾಯ್ತು? ಅಂತೂ ತನಗೆ ಬಂದು ಪೀಡ ಹೋಯಿತು ಅಂತ ತಿಳ್ಕೊಂಡು ದೈತ್ಯ ಮುಂದೆ ಹೋಗಿಬಿಟ್ಟವ. ಲವಣ ಸಮುದ್ರಾಗ ಕೂಸು ಬಿದ್ದು ಸತ್ತಿರ್ಬೇಕಂತೇಳಿ ತಿಳ್ಕೊಂಡ್ರು. ಅಲ್ಲದೂತೆ, ನಾನು ಹೇಳೋದಾರ ಪೂರ್ಣ ಕೇಳು. ನಿನಗೆ ಎಷ್ಟು ತಿಳಿತೈತಿ ಆಮೇಲೆ ಹೇಳೋಕ್ಕೆ ಆತು ಬಿಡುವ. ಅಷ್ಟು ಗಡಬಡ ಮಾಡಿ ನೀನು ಹೇಳಿಬಿಡು. ಇವತ್ತೆ ಸಮುದ್ರದಲ್ಲಿ ಬಿದ್ದರೂ ಕೂಡ ಕೂಸ ಪ್ರದ್ಯುಮ್ನ ಸಾಯಲಿಲ್ಲ. ನೋಡುವ ಮುಂದೆ ಆಯ್ತು. ಆದ್ರೆ ಅದನ್ನು ದೊಡ್ಡ ಮೇನೊಂದು ನುಂಗಿ ಬಿಟ್ಟಿತ್ತವ ಕೂಸನ್ನ. ಹೌದೂತೆ, ನೋಡುವ ಕೊರಂಜಿ, ಕೂಸು ಮೀನಿನ ಹೊಟ್ಯಾಗ ಹೋಗಿ ಮುಂದಿನಾತು ಅದನ್ನಟ್ಟು ಹೇಳಿ ಹಕ್ಕಿಕತ್ತ. ಸಮುದ್ರ ದಂಡ್ಯಾಗ ಒಬ್ಬ ಮೀನುಗಾರ ಬಲಿ ಹಾಕಿದ್ದ. ಆ ಬಲಿ ಒಳಗನ ಏನು ಪ್ರದ್ಯುಮ್ನ ಕೂಸನ್ನು ನುಂಗಿತ್ಲ ಮೀನು ಸಿಕ್ಕಿತ್ತು. ಆದ್ರೆ ಆ ಕೂಸನ್ನು ನುಂಗಿದ್ರಿಂದ ಆ ಮೀನಿಗೆ ವಿಶೇಷವಾದಂಥ ಒಂದು ಕಾಂತಿ ಬಂತು. ಆ ಮೀನನ್ನು ನೋಡಿ ಅವಾಗ ಭಾಳ ಖುಷಿ ಆಯ್ತು ಮೀನುಗಾರನಿಗೆ. ಈ ಮೀನ ನಾನು ಹೋಗಿ ಶಂಬರಾಸುರ ದೈತ್ಯನದಲ್ಲ ರಾಜ, ಶಮನಾಸುರ ದೈತ್ಯ ಆ ರಾಜಾಗ ಹೋಗಿ ಕೊಡ್ಬೇಕಂತೇಳಿ ತೊಗೊಂಡು ಹೋಗಿ ಮತ್ತು ಶಮನಾಸುರ ದೈತ್ಯ ರಾಜನ ಅರಮನೆಗೆ ಹೋಗಿ ಆ ಮೀನ ಕೊಟ್ಟು ಬಿಟ್ಟವ. ನೋಡ್ಕೊರಂಜಿ, ಸಮುದ್ರದಾಗ ಬಿದ್ದದ್ದು ಮತ್ತೆ ಹೋಗಿ ಅಲ್ಲಿ ಮುಡಿತ. ಮುಂದೇನಾಯ್ತು ತೇ ಹೇಳ್ತೀನಿ ಕೇಳು. ಆಗ ಆ ಒಂದು ಮೀನನ ಅಡುಗೆಯನ್ನು ಮಾಡಿ ಊಟ ಮಾಡಬೇಕಂತೇಳಿ ಶಮನಾಸುರ ದೈತ್ಯಗೆ ಆಸೆ ಆಯಿತು. ಅದಕ್ಕೆ ಆ ಮೀನನ್ನು ಅಡುಗೆ ಮನೆಗೆ ಕಳಿಸಿಬಿಟ್ಟ. ಆ ಅಡುಗೆ ಮನೆಯಾಗ ಯಾರಿದ್ರುವ ನೋಡು, ಈ ಮನ್ಮಥ ಏನಲ್ಲ ಕಾಮದೇವ, ಈತನ ಹೆಂಡತಿ ರತಿದೇವಿ, ಇವಳೇ ಮಾಯಾವತಿ ಎನ್ನುವಂಥ ಹೆಸರಿನಿಂದ ಶಂಬರಾಸುರದ ಶಮನಾಸುರ ದೈತ್ಯನ ಅಡುಗೆ ಮನೆಯೊಳಗೆ ಇದ್ದು. ನೋಡು ಕೊರಂಜಿ, ತನ್ನಲ್ಲಿಗೆ ಬಂದು ವಿಲಕ್ಷಣ ಕಾಂತಿಯನ್ನು ಹೂಡಿರುವಂಥ ಈ ಮೀನನ್ನು ರಾಜ ಊಟ ಮಾಡಬೇಕು ಅಂತಂದ ಕೂಡಲೇ ಆ ಮೀನನ್ನು ನೋಡಿ ಸಾವಕಾಶ ಒಳಗೆ ಹೆಂಚಿದಾಗ ಆ ಮೀನಿನ ಹೊಟ್ಟೆಯೊಳಗೆ ಕೂಸಿತ್ತು. ನೋಡುವ, ಆ ಕೂಸನ್ನು ಎತ್ತಿಕೊಂಡು ಕೂಸು ಅಂದ್ಕೊಳ್ಳೆ ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿ ತಾಯಂದ್ರಿಗೆ ಎತ್ತಿ ಏನು ಮತ್ತು ಅದು ಕೂಸಿಗೆ ತನ್ನ ತುಟಿಯ ಒಂದು ಆದರ ಮತ್ತು ಒಂದು ಅಂದ್ರೆ ಮುದ್ದಾಡಕತ್ತಳು. ಶಂಬರಾಸುರನ ಆದ್ಯಂತೆ ಅಂಥ ಕೂಸು ಇಲ್ಲಿ ನನಗೆ ಸಿಕ್ತೆ ಅಂತ ತಿಳ್ಕೊಂಡು ಆ ಕೂಸನ್ನು ಆಕೆ ಎತ್ತಿ ಮುದ್ದಾಡಕತ್ತಳು. ಖರೆ ಬಿಡ, ಯಾವುದೋ ನೋಡು ಸಣ್ಣ ಕೂಸಾಗಲಿ ಯಾರಿಗೇ ಆದರೂ ಗಂಡಸರೇ ಆಗಲಿ, ವಿಶೇಷವಾಗಿ ಹೆಣ್ಣುಮಕ್ಕಳಿಗಂತೂ ಈ ಕೂಸನ್ನು ಎತ್ಕೊಂಡ್ರೆ ಮುದ್ದು ಕೊಡಬೇಕು, ಮುದ್ದಾಡಬೇಕು, ತುಟಿ ಸವರಬೇಕು ಅಂತೇಳಿ ಆಸೆ ಆಗೋದು ಸಹಜಿಕ. ಹೌದು ತೇ. ಹಂಗೆ ಏನು ಮಾಡಿದಂದ್ರೆ ಇವಳು ಮಾಯಾವತಿ ಶಮನಾಸುರ ದೈತ್ಯನ ಅಡುಗೆ ಮನೆಯಲ್ಲಿ ಅಡುಗೆಯವಳಾಗಿದ್ದು ಅವಳು ಸೇವೆ ಮಾಡುವಾಗ ಅವಳಿಗೆ ಆ ಕೂಸು ಸಿಕ್ಕಿದ್ದರಿಂದ ಪ್ರೀತಿಯಿಂದ ತನ್ನ ಒಂದು ತುಟಿಯ ಒಂದು ಆರ್ದ್ರ ತಗೊಂಡಕ್ಕೆ ಸವಿಸ್ತಾ ಆ ಕೂಸಿಗೆ ಮುದ್ದಾಡ್ತಾ ಇದ್ದಳು. ಆ ಸಂದರ್ಭದೊಳಗೆ ಏನಂತಂದ್ರೆ
ತ್ರಿಲೋಕ ಸಂಚಾರಿಗಳಂತ ನಾರದ ಮಹರ್ಷಿಗಳ ಆಗಮನ ಅಲ್ಲಿಗೆ ಆಯಿತು.